ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಆಸ್ತಿಕ ಬಂಧುಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಸಿಂಹರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಸಿಂಹರಾಶಿಯವರು ರಾಜ ವೈಭವಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಇವರು ಎಲ್ಲಿಗೆ ಹೋದರೂ ಎಲ್ಲರ ಗಮನವನ್ನು ಸೆಳೀತಾರೆ. ಈ ಜಾತಕರಿಗೆ ನೈಸರ್ಗಿಕ ಆಕರ್ಷಣೆ ಎನ್ನುವಂಥದ್ದು ಇರ್ತದೆ. ಸಮಾಜದ ಮೇಲೆ ತಮ್ಮ ಪ್ರಭಾವವನ್ನು ಬೀರ್ತಾರೆ. ಸಮಾಜದಿಂದ ಒಳ್ಳೆಯ ಗೌರವ ಮತ್ತು ಉನ್ನತ ಸ್ಥಾನಮಾನವನ್ನು ಸ್ವೀಕಾರ ಮಾಡ್ತಾರೆ. ಸಿಂಹರಾಶಿಯವರು ಹುಟ್ಟು ಹೋರಾಟಗಾರರಾಗಿರ್ತಾರೆ. ಇವರು ಬೇರೆಯವರ ಆದೇಶವನ್ನು ಪಾಲನೆ ಮಾಡುವುದಕ್ಕಿಂತ ತಾವೇ ಆದೇಶಗಳನ್ನು ನೀಡುತ್ತಾರೆ. ಒಂದು ಸಮುದಾಯದಲ್ಲಿ ಒಂದು ಸಂಘಟನೆಯನ್ನು ಹುಟ್ಟಿಹಾಕ್ತಾರೆ. ಚತುರತೆಯಿಂದ ಸಂಘಟನೆಯನ್ನು ನಿರ್ವಹಣೆ ಮಾಡೋ ಶಕ್ತಿ ಈ ಜಾತಕರಲ್ಲಿ ಇರ್ತದೆ. ಯಾವುದೇ ಒಂದು ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಂಡ ಭಯವಿಲ್ಲದೆ ಧೈರ್ಯದಿಂದ ಅದನ್ನು ನಿಭಾಯಿಸ್ತಾರೆ ಎನ್ನುವಂಥದ್ದು, ಯಶಸ್ವಿಯಾಗಿ ಮುನ್ನಡೆಸ್ತಾರೆ ಎನ್ನುವಂಥದ್ದು. ಇನ್ನು ಈ ಸಿಂಹರಾಶಿಯವರಿಗೆ ಹೃದಯ ವಿಶಾಲವಾಗಿರ್ತದೆ. ಯಾರಾದರೂ ಸಹಾಯವನ್ನು ಬೇಡಿ ಬಂದರೆ ಇವರು ಎಂದಿಗೂ ಇಲ್ಲ ಎನ್ನುವುದಿಲ್ಲ. ತಮ್ಮಲ್ಲಿರುವುದನ್ನು ಇತರರಿಗೆ ಹಂಚುವ ದೊಡ್ಡ ಗುಣ ಸಿಂಹರಾಶಿಯಲ್ಲಿರ್ತದೆ. ಇವರು ತಮ್ಮ ಆಪ್ತರಿಗಾಗಿ, ಸ್ನೇಹಿತರಿಗಾಗಿ ಎಷ್ಟು ಬೇಕಾದರೂ ವೆಚ್ಚವನ್ನು ಮಾಡುವಂಥ ಗುಣವನ್ನು ಹೊಂದಿರ್ತಾರೆ. ಆದರೂ ಸಿಂಹರಾಶಿಯವರು ಸ್ವಾಭಿಮಾನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ನಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಸ್ಥಳದಲ್ಲಿ ಇವರು ಒಂದು ನಿಮಿಷವೂ ಇರುವುದಿಲ್ಲ. ಒಮ್ಮೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಒಂದು ನಿರ್ಧಾರವನ್ನು ಮಾಡಿದರೆ ಆ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ. ಸಿಂಹರಾಶಿಯವರು ನಿಷ್ಠಾವಂತರಾಗಿರ್ತಾರೆ. ರಕ್ಷಣಾ ಮನೋಭಾವವನ್ನು ಹೊಂದಿರ್ತಾರೆ. ಇವರು ತಮ್ಮ ಕುಟುಂಬದ ಬಗ್ಗೆ, ಸ್ನೇಹಿತರ ಬಗ್ಗೆ ಅತೀವವಾದಂಥ ಒಂದು ಕಾಳಜಿಯನ್ನು ಹೊಂದಿರ್ತಾರೆ. ತಮ್ಮವರನ್ನು, ಬಂಧುಗಳನ್ನು, ಸ್ನೇಹಿತರನ್ನು ರಕ್ಷಿಸಲು ಇವರು ಸದಾ ಸಿದ್ಧವಾಗಿರ್ತಾರೆ ಎನ್ನುವಂಥದ್ದು. ಇವರ ಮೇಲೆ ನಂಬಿಕೆ ಇಟ್ಟಂಥ ಜನರನ್ನು ಎಂದಿಗೂ ಇವರು ಕೈ ಬಿಡೋದಿಲ್ಲ. ಇವರು ಅತ್ಯಂತ ನಂಬಿಕಸ್ಥ ವ್ಯಕ್ತಿಯಾಗಿ ಬಾಳ್ತಾರೆ ಎನ್ನುವಂಥದ್ದು. ಆದರೆ ಸಿಂಹರಾಶಿಯವರಿಗೆ ತಾವು ಮಾಡಿದಂಥ ಕಾರ್ಯಕ್ಕೆ ಇತರರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಅಂತ ಬಯಸ್ತಾರೆ. ಹೊಗಳಿಕೆ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ದೊಡ್ಡ ಶಕ್ತಿಯನ್ನು ನೀಡುತ್ತದೆ. ತಾವು ಮಾಡುವಂಥ ಕಾರ್ಯಕ್ಕೆ ಅದು ಪುನಶ್ಚೇತನವನ್ನು ಕೊಡ್ತದೆ. ಆದರೆ ಯಾರಾದರೂ ಇವರನ್ನು ನಿರ್ಲಕ್ಷಣ ಮಾಡಿದ್ರೆ ಇವರು ಬೇಗನೆ ಬೇಸರ ಪಟ್ಟುಕೊಳ್ಳುತ್ತಾರೆ. ಇಂತಹ ಒಂದು
ನ್ಯೂನತೆಯನ್ನು ಸರಿಪಡಿಸಿಕೊಂಡು ಇವರು ನಡಿಬೇಕು ಅನ್ನುವಂಥದ್ದು ಇವರಿಗೆ ಮುಖ್ಯವಾದಂಥ ಸಲಹೆ. ಯಾರಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಬೇಸರ ಮಾಡಿಕೊಳ್ಳದಲೇ ತಮ್ಮ ಕಾರ್ಯದಲ್ಲಿ ತಾವು ಮುನ್ನುಗ್ಗಿದರೆ ತಮಗಿರುವಂಥ ಹೆಸರು ಮತ್ತು ಕೀರ್ತಿ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು ಎಂದು ಹೇಳ್ತಾ ಸಿಂಹರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಆಲಿಸಿದಂಥ ತಮ್ಮೆಲ್ಲರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು ಸರ್ವಸನ್ಮಂಗಳಾನಿ ಭವಂತು. ಶಾಂತಿ ಅಸ್ತು.